402 ಜನರಿಗೆ ಇನ್ನೊಂದು ಬ್ಯಾಚ್ ಆಫ್ ಸಬ್ ಇನ್ಸ್ಪೆಕ್ಟರ್ಸ್ ರೆಕ್ರೂಟ್ ಮಾಡಬೇಕು ಅಂತ ಅದನ್ನ ನಾವು ತೀರ್ಮಾನ ಮಾಡಿ ಕೆಇಎಗೆ ಕೊಟ್ಟಿದ್ದೀವಿ. ಕರ್ನಾಟಕ ಎಲೆಕ್ಷನ್ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಡೇಟ್ ನಿಗದಿ ಮಾಡಿ 22ನೇ ತಾರೀಕು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಈಗ ಅನೇಕ ಜನ ಯುವಕರು ಯಾರು ಕೆಇಎ ಎಕ್ಸಾಮ್ ತಗೊಳ್ಬೇಕಾಗಿದೆ, ಅವರು ಅದರಲ್ಲಿ ಕೆಲವರು UPSC ಎಕ್ಸಾಮ್ ಅನ್ನ ಬರೆದಿದ್ದಾರೆ, ಪ್ರಿಲಿಮ್ಸ್ ಪಾಸ್ ಆಗಿ ಅವರಿಗೆ ಮೇನ್ಸ್ಗೆ ಬಂದಿದೆ. ಅವರು ನಮಗೆ ಮೇನ್ಸ್ ಎಕ್ಸಾಮ್ ಕೂಡ ಅದೇ ಸಂದರ್ಭದಲ್ಲಿದೆ, ಹಾಗಾಗಿ ಈ ಕೆಇಎ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡ್ಕೊಡಿ ಅಂತ ಹೇಳಿ ನನಗೆ ಬಹಳ ಜನ ಬಂದು ನನಗೂ ನೇರವಾಗಿ ಅವರೆಲ್ಲ ಗ್ರೂಪ್ ಅಲ್ಲಿ ಬಂದು ರೆಪ್ರೆಸೆಂಟ್ ಮಾಡಿದ್ರು. ಅದೇ ರೀತಿ ಅಶ್ವಥ್ ನಾರಾಯಣ್ ಅವರು ಕೂಡ ಅವರ ನಿಯೋಗ ಕರ್ಕೊಂಡು ಬಂದು ಇವತ್ತು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾನು ಅದನ್ನ ನಮ್ಮ ಅಧಿಕಾರಿಗಳ ಜೊತೆಗೆ ಕೆಇಎ ಜೊತೆ, ಯಾಕೆಂದ್ರೆ ಅವರು ಡೇಟ್ ಕೊಡೋರು, ಪರೀಕ್ಷೆ ಮಾಡೋರು, ಅವರ ಸಾಧಕ ಬಾಧಕಗಳನ್ನೆಲ್ಲ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ದೇನೆ. ಹಾಗಾಗಿ ಅವ್ರು ಬಂದಿದ್ದು ಉದ್ದೇಶ ಈ ಕೆಇಎ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿ. ಇಲ್ಲ, ಈ ತಾನೇ ಅವ್ರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾವು ನೋಡಿ, ನಮಗೆ ಮುಖ್ಯ, UPSC ನನಗೆ ಮುಖ್ಯ ಅಲ್ಲ. ನನಗೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ 1500 ಜನ ಖಾಲಿ ಇದ್ದಾರೆ. ಸಬ್ ಇನ್ಸ್ಪೆಕ್ಟರ್ಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲ. ಈಗ ಇನ್ನೂ 600 ಬರುತ್ತೆ. ಈಗ 400 ಎಕ್ಸಾಮ್ ಮಾಡಿದ್ರೆ ನಾವು ಮತ್ತೆ 600 ಬರುತ್ತೆ. ಆ 600ಕ್ಕೂ ಅವರು ಅಪ್ಲಿಕೇಶನ್ ಹಾಕೋಬಹುದು, ಫ್ರೆಶ್ ಆಗಿ ಮತ್ತೆ ಅಪ್ಲಿಕೇಶನ್ ಹಾಕೋಬಹುದು. ಇದೇ ಲಾಸ್ಟ್ ಅಂತ ಏನಿಲ್ಲ. ಅದರಿಂದ ಮತ್ತೆ ಅವ್ರಿಗೆ ಅವಕಾಶ ಸಿಗೋದಕ್ಕೆ ಚಾನ್ಸಸ್ ಇದೆ. ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ, ಮತ್ತೆ ಕೆಇಎ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಆಲ್ಟರ್ನೇಟಿವ್ ಡೇಟ್ ಕೊಡ್ಬೇಕಲ್ಲ ಅವರು ಹೇಳ್ತಾರೆ ನಮಗೆ 6 ತಿಂಗಳು ನಿಮಗೆ ನಾವು ಎಲ್ಲ ಶೆಡ್ಯೂಲ್ ಆಗೋಗಿದೆ, ನಾವು ಯಾಕೆಂದ್ರೆ ಎಕ್ಸಾಮಿನೇಷನ್ ಅಥಾರಿಟಿ ಬೇರೆ ಎಕ್ಸಾಮ್ ಮಾಡ್ತಾರೋ, ಅದಕ್ಕೆ ನಮ್ಗೆ 6 ತಿಂಗಳು ಸಮಯ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ನಮಗೆ ಈ ಕಷ್ಟ ಇದೆ, ಅದರಿಂದ ಅದನ್ನ ನೋಡೋಣ ವಯಾಮಿಡಿಯಾ ಏನ್ ಮಾಡೋಕ್ಕಾಗ್ತದೆ. ಆದ್ರೆ ಅದನ್ನ ಬಹಳ ಸಂತೋಷ, ಆಗ್ಲಿಲ್ಲ ಅಂದ್ರೆ ಪರೀಕ್ಷೆ ಮಾಡ್ಲೇಬೇಕು. ಅಲ್ಲ, ಮುಂದೂಡಿಕೆ ಮಾಡ್ತಾರೆ, ಆದ್ರೆ ನೆಕ್ಸ್ಟ್ ಡೇಟ್ ಕೊಡೋದು 6 ತಿಂಗಳಾಗುತ್ತೆ. ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಮಾಡ್ತಾರೆ. ಬೇಕಾದ್ರೆ ನಾವು ಬೇಡ ನಿಲ್ಲಿಸ್ಬಿಡ್ತಾರೆ. ಆದ್ರೆ ನೆಕ್ಸ್ಟ್ ಮುಂದಕ್ಕೆ ಡೇಟ್ ಕೊಡಿ ಅಂದಾಗ ಅವರು 6 ತಿಂಗಳು ಅಂತಾರೆ.